ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗ್ರೀನ್ ಚನಾ ಹಾಗೂ ಆಲಿವನ್ನು ಉಪಯೋಗಿಸಿಕೊಂಡು ಒಂದು ಹೆಲ್ದಿಯಾದ ಸಲಾಡನ್ನು ಚಳಿಗಾಲಕ್ಕೆ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಆಲಿವ್ ಕೂಡ ಒಂದು ಹೆಲ್ದಿ ಫ್ರೂಟ್, ಅದು ಹಾಗೆಯೇ ಚನಾ ಕೂಡ ಹೆಲ್ದಿವನ್ನು, ಹಾಗೆ ಅದನ್ನು ಉಪಯೋಗಿಸಿಕೊಂಡು ಒಂದು ಹೆಲ್ದಿಯಾದ ಪ್ರೋಟೀನ್ ರಿಚ್ ಸಲಾಡನ್ನು ಇವತ್ತು ನಾವು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. 1 ಕಪ್ ಸಲಾಡ್ ಯಾವಾಗಲೂ ನಮ್ಮ ಊಟದ ಪಾರ್ಟ್ ಆಗಿರಬೇಕು. ಹಾಗೆ ನಾವಿವತ್ತು ಆಲಿವ್ ಸಲಾಡ್ ಹೇಗೆ ಹಾಕೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಅದಕ್ಕೆ ನಾನಿಲ್ಲಿ 1 ಮುಳ್ಸೌತೆಯನ್ನು ತಗೊಂಡಿದ್ದೇನೆ, 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಟೊಮೆಟೊ ತಗೊಂಡಿದ್ದೇನೆ. ಹಾಗೆಯೇ ಇದು ಗ್ರೀನ್ ಚನಾವನ್ನು 1 ದಿವಸ ಮೊಳಕೆ ಬರಿಸಿ ಬೇಯಿಸಿ ಇಟ್ಕೊಂಡಿದ್ದೇನೆ. ನೋಡಿ, ಇದು ಮೆತ್ತಗೆ ಬೆಂದಿದೆ, ಈಗ ಬೇಯಿಸಿ ಇಟ್ಕೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ಒಂದು 10-15 ತುಂಡು ಅಷ್ಟು ಆಲಿವನ್ನು ತಗೊಂಡಿದ್ದೇನೆ. ನೋಡಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಶುಂಠಿ, ಖಾರಕ್ಕೆ ನಾನಿಲ್ಲಿ ಪೆಪ್ಪರ್ ಹಾಕಿಕೊಳ್ತೇನೆ, ಹಸಿಮೆಣಸು ಹಾಕೋದಿಲ್ಲ ಇವತ್ತು. ಯಾಕೆಂದರೆ ಈಗ ಚಳಿಗಾಲದಲ್ಲಿ ಆದಷ್ಟು ಪೆಪ್ಪರು, ಅರಶಿನ ಎಲ್ಲ ನಾವು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಹಾಗಾಗಿ ರುಚಿಗೆ ಉಪ್ಪು ನಾನು ಹಿಮಾಲಯನ್ ಸಾಲ್ಟ್, ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೇನೆ. 1 ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಎಲ್ಲ ಐಟಮ್ಗಳನ್ನು ಹಾಕಿಕೊಳ್ಳುವ. ಎಲ್ಲವನ್ನು ಕೂಡ ತುಂಬ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳಿ. ಮೊದಲಿಗೆ ಮುಳ್ಸೌತೆ, ಟೊಮೆಟೊ, ಈರುಳ್ಳಿ. ಇಲ್ಲಿ ಹಸಿರು ಚನಾ ಇಲ್ಲ ಅಂತ ಆದರೆ ನೀವು ಕಪ್ಪು ಚನಾ ಹಾಕಿಕೊಳ್ಬೋದು, ಅಥವಾ ಕಾಬೂಲ್ ಚನಾ ಹಾಕಿಕೊಳ್ಬೋದು, ಇಲ್ಲ ನೆಲಕಡಲೆ, ಶೇಂಗಾ ಬೀಜ ಅಂತ ಏನು ಹೇಳ್ತೇವೆ ಅದನ್ನು ಕೂಡ ಹಾಕಿಕೊಳ್ಬೋದು. ನಿಮ್ಮ ಹತ್ರ ಯಾವುದು ಅವತ್ತು ಅವೈಲೇಬಲ್ ಇದೆ ಅದನ್ನು ಹಾಕಿಕೊಳ್ಬೋದು. ನಾನಿವತ್ತು ನನಗೊಂದು ಸ್ವಲ್ಪ ಗ್ರೀನ್ ಚನಾ ಸಿಕ್ಕಿತು, ಅದನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಶುಂಠಿ 1 ಇಂಚು ಶುಂಠಿಯನ್ನು ತುರಿದು ಇಟ್ಕೊಂಡಿದ್ದೇನೆ. 2 ಚಿಟಿಕೆಯಷ್ಟು ಕಾಳು ಮೆಣಸನ್ನು ತರಿಯಾಗಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಪಿಂಕ್ ಸಾಲ್ಟ್ ಅಥವಾ ಹಿಮಾಲಯನ್ ಸಾಲ್ಟ್ ಹಾಕಿಕೊಳ್ತಾ ಇದ್ದೇನೆ. ನೀವು ಹಿಮಾಲಯನ್ ಸಾಲ್ಟ್ ಇಲ್ಲ ಅಂತಾದರೆ ರೆಗ್ಯುಲರ್ ಸಾಲ್ಟ್ ಕೂಡ ಹಾಕಿಕೊಳ್ಬೋದು. ಕೊನೆಯದಾಗಿ ಆಲಿವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸೌಟಿನ ಮೂಲಕ ಕೂಡ ಮಾಡಿಕೊಳ್ಬೋದು, ಹೀಗೆ ಕೂಡ ಮಾಡಿಕೊಳ್ಬೋದು. ನನಗಿದು ಸುಲಭ ಆಗ್ತದೆ, ಹಾಗಾಗಿ ನಾನು ಹೀಗೆ ಮಾಡಿಕೊಳ್ತಾ ಇದ್ದೇನೆ. ರುಚಿಯಾದ, ಆರೋಗ್ಯಕರವಾದ, ಕಲರ್ಫುಲ್ಲಾದ ಸಲಾಡ್ ರೆಡಿ ಆಯಿತು. ಮಕ್ಕಳಿಗೆ ನೀವು ಹೀಗೆ ಕಲರ್ ಆಗಿ ಕೊಟ್ಟ ಕೂಡಲೇ ಅವರು ಬೇಗ ತಿಂತಾರೆ. ಇದನ್ನು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.